ಹಲೋ ವೆಲ್ಕಮ್ ಟು ಶಶಿ ರೆಸಿಪೀಸ್. ಇವತ್ತು ಮಾಡೋಣ ತಟ್ಟೆ ಅಕ್ಕಿ ರೊಟ್ಟಿ. ನಾನು ಅದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ರಾಗಿ ಹಿಟ್ಟು, ಇನ್ನು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕಿದ ನಂತರ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ನಾವಿಲ್ಲಿ ಮಾಡ್ತಾ ಇರೋದು ಮಸಾಲ ಬಳಿಯೋ ರೊಟ್ಟಿ ಆಗಿರೋದ್ರಿಂದ ಈರುಳ್ಳಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಈ ಟೈಮಲ್ಲಿ ಕ್ಯಾರೆಟು ಸೇರಿಸ್ಕೋಬೋದು. ನಾನು ಸೇರಿಸ್ಕೊಂಡಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಂಗೆ ಅಕ್ಕಿ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದರೆ ಹಾಕ್ಕೊಳ್ಳಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ. ಹಿಟ್ಟೆಲ್ಲ ಹೊಂದ್ಕೊಂಡ್ಮೇಲೆ ಅದಕ್ಕೆ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೊಳ್ಳಿ. 1 ಗ್ಲಾಸ್ ನೀರು ಸಾಲಿಲ್ಲ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೋತೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಸೋದ್ರಿಂದ ನಮಗೆ ಬಳಿಯೋ ರೊಟ್ಟಿ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ. ಇಲ್ಲ ನಾವು ಜಾಸ್ತಿ ನೀರು ಹಾಕ್ಕೋತೀನಿ ಅಂದರೆ ಇಲ್ಲ ಜಾಸ್ತಿ ತೆಳ್ಳಗೆ ಆಗಿಬಿಡುತ್ತೆ, ಆವಾಗ ಬಳಿಯೋಕ್ಕಾಗಲ್ಲ. ನೀಟಾಗಿ ನಾದ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಿಟ್ಟ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ತೊಗೊಂಡು ಉಂಡೆ ಮಾಡಿ ನೋಡಿದೆ, ಚೂರು ಗಟ್ಟಿ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ತೆಳ್ಳಗೆ ಮಾಡಿಕೊಂಡೆ. ತೆಳ್ಳಗಿದ್ರೆ ಬಳಿಯೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ನೀವೇ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ನೀವು ಇದೇ ಥರ ಕಲಿಸ್ಕೊಳ್ಳಿ. ಆನಂತರ ಒಂದು ತವಾಯಿನ ಚೆನ್ನಾಗಿ ಬಿಸಿಯಾಗಕ್ಕೆ ಬಿಡಿ. ಬಿಸಿಯಾದ ತವಾಯಿ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ನಾನು ಹೆಂಗೆ ತೋರಿಸಿದ್ದೀನೋ ಆ ಥರ ಬಳ್ಕೊಂಡು ಬನ್ನಿ. ನಾನು ಯಾವಾಗಲೇ ಹೇಳಿಲ್ವ, ಸ್ವಲ್ಪ ತೆಳ್ಳಗಿದ್ರೆ ಈ ಥರ ಎಳೆಯೋಕ್ಕೆ ಕಷ್ಟ ಆಗೋಲ್ಲ, ಈಸಿ ಆಗುತ್ತೆ. ಈ ಥರ ತೆಳ್ಳಗೆ ಬಳ್ದಾದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಟೂ ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಈಗ ಸ್ವಲ್ಪ ರೊಟ್ಟಿನ ದಬ ಹಾಕ್ಕೊಳ್ಳಿ. ದಬ ಹಾಕಿ ಸ್ವಲ್ಪ ಆವಾಗಲೂ ಬೇಯಕ್ಕೆ ಬಿಡಿ. ಆಯಿತು, ನಾನು ನಿಮಗೆ ಗೊತ್ತಾಗಲಿ ಅಂತ ಇನ್ನೊಂದು ರೊಟ್ಟಿನ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದ್ರ ಜೊತೆ ಕಾಯಿ ಚಟ್ನಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನಿ. ಏನೂ ಇಲ್ಲದೆ ಕೂಡ ರೊಟ್ಟಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯಿತು ನೋಡಿ ನಮ್ಮ ಮಸಾಲ ರೊಟ್ಟಿ. ಇದನ್ನೇ ಯಾವುದಾದ್ರೂ ಚಟ್ನಿ ಅಥವಾ ಪಲ್ಯದ ಜೊತೆ ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.